Very good morning to everyone. Welcome to the next video. So this video contains the first session of second unit, that is discharge of contract. In the earlier videos, we were discussed about the agreement, contract, then how to make a contract, what are the essentials to the contract, and all the essentials are discussed in detail. Today we will discuss about how to discharge the contract. ಒಂದು ಕಾಂಟ್ರಾಕ್ಟನ್ನು ಯಾವ ರೀತಿ ಡಿಸ್ಚಾರ್ಜ್ ಮಾಡ್ತೀವಿ ಅಥವಾ ಒಂದು ಕಾಂಟ್ರಾಕ್ಟರಿಂದ ಯಾವ ರೀತಿ ನಾವು ಆಚೆಗೆ ಬರ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋದೊಳಗೆ ನಾವು ನೋಡೋಣ್ರಿ. ಫಸ್ಟ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂದರೆ ಏನು? ದ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಮೀನ್ಸ್ ಟರ್ಮಿನೇಷನ್ ಆಫ್ ದ ಕಾಂಟ್ರಾಕ್ಚುಯಲ್ ರಿಲೇಷನ್ಸ್ ಇನ್ ಬಿಟ್ವೀನ್ ದ ಪಾರ್ಟೀಸ್. ಸೊ ಕಾಂಟ್ರಾಕ್ಚುಯಲ್ ರಿಲೇಷನ್ಸ್ ಅಂದ್ರೆ ಏನ್ರಿ? ಒಂದು ಎಂಟ್ರಿದೊಳಗೆ ನೀವು ಒಂದು ಕಾಂಟ್ರಾಕ್ಟ್ದೊಳಗೆ ನೀವು ಎಂಟ್ರಿ ಹೊಡೆದ ನಂತರ ಅಲ್ಲಿ ಕಾಂಟ್ರಾಕ್ಚುಯಲ್ ರಿಲೇಷನ್ಸ್ ಕ್ರಿಯೇಟ್ ಆಗ್ತವೆ, ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ಸ್ ಕ್ರಿಯೇಟ್ ಆಗ್ತವೆ. ಸೊ ಆ ಅಬ್ಲಿಗೇಷನ್ಸನ್ನು ನಾವು ಟರ್ಮಿನೇಟ್ ಮಾಡೋದು, ಆ ರಿಲೇಷನ್ಸನ್ನು ನಾವು ಟರ್ಮಿನೇಟ್ ಮಾಡೋದು ಮೀನ್ಸ್ ವಿ ಹ್ಯಾವ್ ಟು ಕಮ್ ಔಟ್ ಫ್ರಮ್ ದಿ ಕಾಂಟ್ರಾಕ್ಟ್. ಸೊ ಕಾಂಟ್ರಾಕ್ಟ್ದಾಗ ಎಷ್ಟು ದಿವಸ ಇರ್ತೀವಲ್ಲ ಅಲ್ಲಿವರೆಗೆ ನಮಗೆ ಆಬ್ಲಿಗೇಷನ್ಸ್ ಇದ್ದಿರ್ತಾವ. ಆ ಕಾಂಟ್ರಾಕ್ಟ್ದಾಗ ಏನೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಿರ್ತಾವಲ್ಲ ಅವನ್ನ ನಾವು ಫಾಲೋ ಅಪ್ ಮಾಡಬೇಕಾಗ್ತದೆ. ಸೊ ಈಗ ನಾವು ಏನು ಮಾಡ್ಬೇಕಂದ್ರೆ ಆ ಕಾಂಟ್ರಾಕ್ಟ್ನಿಂದ ಯಾವ ರೀತಿ ನಾವು ಹೊರಗೆ ಬರ್ಬೋದು ಅದಕ್ಕೆ ನಾವೇಂತೀವಪ್ಪ ಅಂದ್ರೆ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ವಾಟ್ ಯು ಮೀನ್ ಬೈ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಕೇಳ್ಬೋದು. ದ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಮೀನ್ಸ್ ಟರ್ಮಿನೇಷನ್ of the contractual relations in between the parties to the contract. ಅಲ್ಲಿ ಏನೊಂದು ಲಾಫುಲ್ ರಿಲೇಷನ್ಸ್ ಕ್ರಿಯೇಟ್ ಆಗಿರ್ತಾವಲ್ಲ ಅಥವಾ ಕಾಂಟ್ರಾಕ್ಚುಯಲ್ ರಿಲೇಷನ್ಸ್ ಕ್ರಿಯೇಟ್ ಆಗಿರ್ತಾವಲ್ಲ ಅವನ್ನ ಸಮಾಪ್ತಿಗೊಳಿಸೋದಕ್ಕೆ ನಾವೇಂತೀವಿ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಕ್ಲಿಯರ್? ದೆನ್ ದ ಕಾಂಟ್ರಾಕ್ಟ್ಸ್ ಮೇ ಬಿ ಡಿಸ್ಚಾರ್ಜ್ ಇನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ವೇಸ್. ದೇರ್ ಆರ್ 6 ways to conclude the contract, to overcome from the contract. Contract ಇಂದ ಹೊರಗೆ ಬರಬೇಕಾದ್ರೆ ನಮಗೆ there are 6 modes, 6 ways. ಅವು ಯಾವುವು ಅನ್ನೋದನ್ನು ನೋಡೋಣ್ರಿ. ಫಸ್ಟ್ ಒನ್ ಈಸ್ ಬೈ ಪರ್ಫಾರ್ಮೆನ್ಸ್. ಬೈ ಪರ್ಫಾರ್ಮೆನ್ಸ್ ಮೀನ್ಸ್ the parties have to perform their obligation in the contract. By performing their obligation, they are discharged from the contract. ಆ ಕಾಂಟ್ರಾಕ್ಟ್ದೊಳಗೆ ಅವ್ರದ್ದು ಅಬ್ಲಿಗೇಷನ್ ಏನಿದೆ, ಆ ಅಬ್ಲಿಗೇಷನ್ ಅಂದರೆ ಅವ್ರದ್ದು ಏನು ಕರ್ತವ್ಯ ಇದೆ ಆ ಕರ್ತವ್ಯ ಅವ್ರು ಮಾಡಿದ್ರು ಅಂದರೆ ದೇ ಆರ್ ಡಿಸ್ಚಾರ್ಜ್ ಫ್ರಮ್ ದಿ ಕಾಂಟ್ರಾಕ್ಟ್. ಫಾರ್ ಎಕ್ಸಾಂಪಲ್, ಎ sell the scooter to B for ₹50,000. A, B are in the contract and both have the obligations. Here A has to transfer his scooter in the name of B. This is the obligation of the A. And what is the obligation of B? B has to pay ₹50,000 to A. So this is the obligation of B. If both the parties are performed their obligations, means if A transferred his scooter in the name of B, it means that A performed his obligation. And if B pays ₹50,000 to A, it means that B performed his obligation. By performing their obligation, A and B are discharged from the contract. So this is by performance. Discharge of contract by performance. Right? Then next one is by new agreement or mutual consent. So to discharge the contract, the same parties are enter into the new agreement, or
by mutual consent both parties are discharged the contract. ತಮ್ಮ ಇಬ್ಬರೂ ಒಪ್ಪಿಗೆಯಿಂದ ನಮಗಿಲ್ಲಪ್ಪ, ನನಗೆ ಸಪ್ಲೈ ಮಾಡೋಕ್ಕಾಗೋದಿಲ್ಲ, ನಿನಗೂ ತೋರೋಕ್ಕಾಗೋದಿಲ್ಲ, ಸೊ ಹಿಂಗಾಗಿ ಆ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ಇಬ್ಬರೂ ಒಪ್ಪಿಗೆ ಮುಖಾಂತರ ಆ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ಬೋದು. ಅಥವಾ ಇನ್ನೊಂದು ಹೊಸ ಅಗ್ರಿಮೆಂಟನ್ನು ಮಾಡಿ ಹಳೆ ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡೋದು. ಫಾರ್ ಎಕ್ಸಾಂಪಲ್, A agrees to supply 50 kg of A grade rice to B. A agreed to supply 50 kg of rice, A grade rice to B, and B has to pay rupees 20,000. Right? Sorry, 20,000 bala, 5,000. Here A is unable to supply A grade rice 50,000. So he requested B, I will supply 25 kg of A grade rice and 25 kg of B grade rice, and B will pay rupees 3,000, and both are agreed. So here this new agreement is discharged the old contract or agreement. So this is by new agreement or mutual consent. And next one is by impossibility of or illegality. If the performance become the impossible to perform, or if the obligation of the contract become the illegal, then contract become the void and both the parties are discharged from contract. Then fourth one is by lapse of time. So if there is a specified period and both parties have to perform their obligation within that specified period, if both the parties are fails to perform their obligations, and if there is no any legal action against each of them, then automatically the contract is discharged by lapse of time. So fifth one is by operation of law. If there is a new law enacted by the state and if it is affected adversely to the object of the contract, then automatically the contract is become void and both parties are discharged from the contract. Then last one is by breach of contract. Breach of contract means breaking the terms and conditions of the contract by one party. So supposedly A ಇದ್ದವ B ಗೆ 1 ಎಕರೆ ಜಮೀನು ಮಾರ್ತೀನಿ ಅಂತೇಳಿ ಪ್ರಾಮಿಸ್ ಮಾಡ್ತಾನೆ, B ಇದ್ದವ 10 ಲಕ್ಷ ಕೊಡಬೇಕಂತ ಪ್ರಾಮಿಸ್ ಮಾಡಿರ್ತಾರೆ. ಇಸ್ ಇಟ್ ರೈಟ್? ಇಲ್ಲಿ ಎ ಮತ್ತು ಬಿ ನಡುವೆ ಏನದ, ಒಂದು ಜಮೀನ ಟ್ರಾನ್ಸ್ಫರ್ ಆಗಬೇಕದ, ಅದಕ್ಕೆ 10 lakh rupees ಕನ್ಸಿಡರೇಷನ್ ಅದ. ಅದಕ್ಕೆ 3 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಎ ಹ್ಯಾಸ್ ಟು ಟ್ರಾನ್ಸ್ಫರ್ ಹೀಸ್ ಲ್ಯಾಂಡೆಡ್ ಪ್ರಾಪರ್ಟಿ in the name of B within 3 months. After 3 months, A refuses to transfer the landed property, or within 3 months. So this is treated as breach of contract. Breaking the terms and conditions of the contract is treated as breach of contract. So from any one of the ways among these, the parties may discharge from the contract. So ಇವು 6 ಏನೊಂದು ವೇಸ್ ಅದಾವ, ಮೋಡ್ಸ್ ಅದಾವ. ಈ 6 ವೇದೊಳಗೆ ಯಾವುದೋ ಒಂದು ವೇದಿಂದ ನೀವು ಕಾಂಟ್ರಾಕ್ಟಿಂದ ಹೊರಗೆ ಬರ್ಬೋದು. ಯಾವ್ರಿ? ಫಸ್ಟ್ ಒನ್ ಈಸ್ ಬೈ ಪರ್ಫಾರ್ಮೆನ್ಸ್ ಆಫ್ ದ ಅಬ್ಲಿಗೇಷನ್, ಬೈ ಎ ನ್ಯೂ ಅಗ್ರಿಮೆಂಟ್ ಆರ್ ಮ್ಯೂಚುವಲ್ ಕನ್ಸೆಂಟ್, ಬೈ ಇಂಪಾಸಿಬಿಲಿಟಿ ಆರ್ ಇಲ್ಲಿಗಾಲಿಟಿ ಆಫ್ ದಿ ಅಬ್ಲಿಗೇಷನ್, then by lapse of time. Fifth one is by operation of law. Then sixth one is by breach of contract. So these are the 6 ways to outcome from the contract.
We will discuss each one in detail. First, discharge of contract by performance. As already told you that if both the parties perform their obligation in the contract, it means both parties are discharged from the contract. When the parties to a contract fulfill their obligations, fulfill means performed, under the contract within the time and in the manner prescribed under the contract is said to be have been performed and the contract is discharged. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನದಲ್ಲ ಕಾಂಟ್ರಾಕ್ಟ್ ಅದರ ಪ್ರಕಾರ ನಿಮಗೆ ಏನು ಬಂದದಲ್ಲ ಆ ಒಂದು ಅಬ್ಲಿಗೇಷನ್ನ ನೀವು ಪರ್ಫಾರ್ಮ್ ಮಾಡಿದ್ರಿ ಅಂದ್ರೆ ಇಟ್ ಮೀನ್ಸ್ ದಟ್ ಯು ಆರ್ ಡಿಸ್ಚಾರ್ಜ್ ಫ್ರಮ್ ದಿ ಕಾಂಟ್ರಾಕ್ಟ್. ದ ಪರ್ಫಾರ್ಮೆನ್ಸ್ ಮೇ ಬಿ ಆಫ್ 2 ಟೈಪ್ಸ್. ಇಲ್ಲಿ ಪರ್ಫಾರ್ಮೆನ್ಸನ್ನು 2 ಟೈಪ್ದಾಗ ನೋಡ್ತೀವಿ. ಒಂದು ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್, ಅನದರ್ ಒನ್ ಈಸ್ ಅಟೆಂಪ್ಟ್ performance or tender. Actual performance means when both the parties to a contract fulfill their obligation under the contract, it amounts to actual performance of the contract and the contract is coming to an end. Actual performance ಅಂದ್ರೆ ಅವರ ಪಾಲಿಗೆ ಏನೊಂದು ಕರ್ತವ್ಯ ಬಂದಿದೆ ಆ ಕಾಂಟ್ರಾಕ್ಟ್ ಒಳಗೆ, ಆ ಕಾಂಟ್ರಾಕ್ಟನ್ನು ತಾವು ಸ್ವತಃ ಅವರು ಅದನ್ನು ಪರ್ಫಾರ್ಮ್ ಮಾಡಿದ್ರು ಅಂದರೆ ಇದಕ್ಕೆ ನಾವೇಂತೀವಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಇಬ್ಬರು ಇಲ್ಲಿ ತಮಗೆ ಬಂದಂಥ ಕರ್ತವ್ಯಗಳನ್ನು ಪೂರ್ಣಗೊಳಿಸೋದು, ಅದಕ್ಕೆ ನಾವೇಂತೀವಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್. ದೆನ್ ಸೆಕೆಂಡ್ ಒನ್ ಈಸ್ ಅಟೆಂಪ್ಟ್ ಟು ಪರ್ಫಾರ್ಮ್ ಆರ್ ಅ ಟೆಂಡರ್. When one party offers to perform his obligation, but other party refuses to accept the performance, it is called attempt to performance. ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ತನಗೇನೊಂದು ಅಬ್ಲಿಗೇಷನ್ ಅದ ಅದನ್ನು ನಾನು ಮಾಡ್ತೀನಿ ಪಾತ್ರೆ ಅವನಿಗೆ ಹೇಳ್ತಾನೆ. ಅವ ಹೇಳಿದ ನಂತರ ಬೇಡ ನೀವು ಮಾಡೋದು ಬೇಡ ಅಂತೇಳಿ ಅವನು ಇನ್ನೊಂದು ಪಾರ್ಟಿದ ಅದನ್ನು ರೆಫ್ಯೂಸ್ ಮಾಡಿದ ಅಂದರೆ ಅದಕ್ಕೆ ನಾವೇಂತೀವಪ್ಪ ಅಂದ್ರೆ ಅಟೆಂಪ್ಟ್ ಟು ಪರ್ಫಾರ್ಮೆನ್ಸ್ ಆರ್ ಅ ಟೆಂಡರ್ ಅಂತ ಹೇಳ್ತೀವಿ. ಸೊ ಇದು ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬೈ ಪರ್ಫಾರ್ಮೆನ್ಸ್. ಗೊತ್ತಾಯ್ತು ರೀ? ಸೊ ಇಲ್ಲಿ ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಮತ್ತು 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಅದಕ್ಕಾಗಿ ಇದನ್ನು ನೀವು ನೋಡ್ಕೊ. ಥ್ಯಾಂಕ್ ಯು ಫ್ರೆಂಡ್ಸ್.